ಸಿಲ್ಕ್ ಫ್ಯಾಕ್ಟರಿ ಸ್ಥಳದಲ್ಲಿ ಕ್ರೀಡಾಂಗಣ ನಿರ್ಮಿಸುವುದನ್ನು ವಿರೋಧಿಸಿ ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ರೈತ ಮುಖಂಡರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಕಾರ್ಮಿಕರ ಹೋರಾಟಕ್ಕೆ ಉಳಿಸಿ 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 ಬೇರೆ ಕಡೆ ಬೇರೆ ಕಡೆ ಬೇರೆ ಕಡೆ ಉಳಿಸಿ ಉಳಿಸಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ. ನೇತೃತ್ವ ವಹಿಸಿದ್ದ ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಾಧ್ಯಕ್ಷ ಕಿರಗಸೂರು ಶಂಕರ್ ಮಾತನಾಡಿ, ಕಳೆದ 12 ದಿನಗಳಿಂದ ಮಹಿಳಾ ಕಾರ್ಮಿಕರು ಸೇರಿದಂತೆ ಹಲವಾರು ಸಂಘಟನೆಗಳು ಹಾಗೂ ಪ್ರಗತಿಪರರು ಕ್ರೀಡಾಂಗಣ ಮಾಡುವುದನ್ನು ವಿರೋಧಿಸಿ ಹೋರಾಟ ಮಾಡುತ್ತಿದ್ದರೂ ಸರ್ಕಾರ ನಿರ್ಧಾರ ಪ್ರಕಟಿಸದೆ ಹೋರಾಟಗಾರರ ತಾಳ್ಮೆ ಪರೀಕ್ಷೆ ಮಾಡುತ್ತಿದೆ. ಮುಂದಿನ ನಮ್ಮ ಹೋರಾಟ ವಿವಿಧ ಹಂತಗಳ ಬೇರೆ ಬೇರೆ ರೂಪದಲ್ಲಿ ಪ್ರತಿಭಟನೆ ಆರಂಭಿಸುತ್ತೇವೆ. ಫ್ಯಾಕ್ಟರಿ ಒಳಗಿರುವ ಮರ ಗಿಡಗಳನ್ನು ತಬ್ಬಿಕೊಂಡು ಮರಗಳ ಹನನ ಮಾಡದಂತೆ ಸರ್ಕಾರದ ಗಮನ ಸೆಳೆಯುವುದು. ಇದಕ್ಕೂ ಬಗ್ಗಲಿಲ್ಲವೆಂದರೆ ಮೈಸೂರು ಕೊಳ್ಳೇಗಾಲ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸುವುದು. ಇದಕ್ಕೂ ಮಣಿಯಲಿಲ್ಲವೆಂದರೆ ಟಿ. ನರಸಿಂಹಾಪುರ ತಾಲೂಕಿನಲ್ಲಿರುವ ಸಂಘಟನೆಗಳು, ಪ್ರಗತಿಪರರು ಹಾಗೂ ಸಾರ್ವಜನಿಕರ ಸಹಕಾರ ಪಡೆದು ಬಂದ್ ಆಚರಿಸುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಲಾಗುವುದೆಂದರು. ಏನು ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿಯಿಂದ ಇವತ್ತು ನಮ್ಮ ಹೋರಾಟ 13ನೇ ದಿನಕ್ಕೆ ಕಾಲಿಟ್ಟಿದೆ. ನಾವೇನು ಈಗ 12 ದಿನದಿಂದ ಇದೇ ವೇದಿಕೆ ಮುಂದೆ 3 ದಿನ ಇಬ್ಬರು ಉಪವಾಸ ಕುಂತಿದ್ರು, ಸರ್ಕಾರ ಗಮನ ಕೊಡಲಿಲ್ಲ. ಇವತ್ತು 12 ದಿನ ಮಹಿಳೆಯರು ಮತ್ತು ಪುರುಷ ಕಾರ್ಮಿಕರು ನಿರಂತರವಾಗಿ ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳೊಂದಿಗೆ ಧರಣಿ ಕೂತಿದ್ದಾರೆ. ಇನ್ನೂ ಸುಧಾ ಸರ್ಕಾರ ಯಾವುದೇ ನಿಲುವು ತಾಳಿಲ್ಲ. ಇವತ್ತು 13ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ನಾವು ತೀರ್ಮಾನ ಮಾಡಿದ್ದೀವಿ, ಇವತ್ತಿಂದ ರೈತ ಸಂಘಟನೆಗಳು ಮತ್ತು ಕಾರ್ಮಿಕರೊಂದಿಗೆ ಉಗ್ರವಾದ ಚಳವಳಿನ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಏನು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇವತ್ತು ನಾವೆಲ್ಲ ಅರೆಬೆತ್ತಲೆಯಾಗಿ ನಮ್ಮನ್ನು ಅರೆಬೆತ್ತಲೆಯಾಗಿ ಕುಣಿಸಿದ್ದೀರಾ, ನಮ್ಮನ್ನು ಬೆತ್ತಲೆ ಮಾಡಕ್ಕೆ ಹೋಗಬೇಡಿ. ಆದ್ರಿಂದ ರಾಜ್ಯ ಸರ್ಕಾರ ತತ್ಕ್ಷಣವೇ ಏನು ರೇಷ್ಮೆ ಕಾರ್ಖಾನೆ ಒಳಗೆ ಕ್ರೀಡಾಂಗಣ ನಾವು ಮಾಡೋಕ್ಕೆ ಕೈ ಬಿಟ್ಟಿದ್ದೀವಿ, ಕ್ರೀಡಾಂಗಣ ಬೇರೆ ಕಡೆ ನಿರ್ಮಾಣ ಮಾಡ್ತೀವಿ ಅಂತ ಲಿಖಿತ ಭರವಸೆ ಕೊಡೋ ತನಕ ನಾವು ಇವತ್ತು ವಿಭಿನ್ನ ರೀತಿಯ ಚಳವಳಿನ ಮಾಡಿಕೊಳ್ತಿರೋದ್ರಿಂದ ಇವತ್ತು ರಚನೆ ಚಳವಳಿ ಮಾಡಿದ್ದೀವಿ. ನಾಳೆ ಎಲ್ಲ ನಮ್ಮ ಏನು ಪರಿಸರ, ಇವತ್ತು ಏನು ಕಾರ್ಖಾನೆ ಒಳಗೆ ಸಾವಿರಾರು ಗಿಡ ಮರಗಳಿವೆ, ಆ ಗಿಡ ಮರನ ತೊರೆಯೋದೇನು ದೊಡ್ಡದಲ್ಲ, ತೊರೆದು ಬಿಡ್ಬೋದು. ಆದರೆ ಅದು ಬೆಳೆಸಗಂಟ ವರ್ಷಾನುಗಟ್ಟಲೆ ವರ್ಷ ಬೇಕು. ಆದ್ರಿಂದ ನಾವು ನಾಳೆ ಗಿಡಗಳನ್ನ ಯಾವುದೇ ಕಾರಣಕ್ಕೂ ತರಿಬೇಡಿ, ಅದು ನಮ್ಮ ತಾಯಿ ಇದ್ದಂಗೆ ನಮ್ಮ ಮಕ್ಕಳು ಇದ್ದಂಗೆ ಅಂತ ಅದು ತಪ್ಪಿ ನಿಂತು ಅದರ ಪರವಾಗಿ ತಪ್ಪಿ ನಿಂತ್ಕೊಂಡು ಅದನ್ನು ಮುದ್ದಾಡುವ ಚಳವಳಿನ ನಾವು ಹಮ್ಮಿಕೊತೀವಿ. ಅದಕ್ಕೂ ಸರ್ಕಾರ ಗೊತ್ತಿಲ್ಲ ಅಂದ್ರೆ ನಾವು ನ್ಯಾಷನಲ್ ಹೈವೇ ಮೇನ್ ರೋಡ್ ನಾವು ರಸ್ತೆ ತಡೆ ಚಳವಳಿನ ಎಲ್ಲ ರೈತ ಮುಖಂಡರುಗಳು, ಪ್ರಗತಿಪರ ಸಂಘಟನೆಗಳೊಂದಿಗೆ ರಸ್ತೆ ತಡೆ ಚಳವಳಿನ ಮಾಡ್ತೀವಿ. ಅದಕ್ಕೂ ಗೊತ್ತಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಎಲ್ಲ ಸಂಘಟನೆ ಜೊತೆಗೂಡಿ ಟಿ. ನರಸೀಪುರ ಬಂದ್ಗೆ ಸದ್ಯದಲ್ಲೇ ಕರೆ ಕೊಡ್ತೀವಿ. ಅಲ್ಲಿ ತನಕ ಯಾವುದೇ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಹಾಗೂ ಕಾರ್ಮಿಕರು ಸರ್ಕಾರದ ನಿಲುವನ್ನು ಖಂಡಿಸಿ ಧಿಕ್ಕಾರ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ನೀತಿಗೆಟ್ಟ ರಾಜ್ಯ ಸರ್ಕಾರಕ್ಕೆ, ನೀತಿಗೆಟ್ಟ ಜಿಲ್ಲಾಡಳಿತಕ್ಕೆ. ಪ್ರತಿಭಟನೆಯಲ್ಲಿ ರೈತ ಮುಖಂಡರುಗಳಾದ ಕುರುಬೂರು ಸಿದ್ದೇಶ್, ಪ್ರಸಾದ್, ನಾಯಕ್, ಅಪ್ಪಣ್ಣ ಸೇರಿದಂತೆ ಇತರರಿದ್ದರು.